ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ದೈವಫಲ ಹೇಗಿದೆ ಅಂತ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಓದಿನಲ್ಲಿ ಹೊಸ ಗುರಿ ಇಟ್ಕೊಳ್ಳುವಂಥ ಸಾಧ್ಯತೆಗಳಿವೆ. ಇಷ್ಟವಾದಂಥ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವರಲ್ಲಿ ನಿಧಾನವಾಗಿ ಯಶಸ್ಸನ್ನು ಸಿಗ್ತದೆ. ಆದರೆ ಸಣ್ಣ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಪರೀಕ್ಷೆಗಳಲ್ಲಿ ಅಂಕಗಳಲ್ಲಿ ಪರಿಣಾಮ ಬೀಳಬಹುದು. ಉನ್ನತ ಶಿಕ್ಷಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ, ಒಳ್ಳೆ ಮಾಹಿತಿ ಸಿಗುವಂತ ಯೋಗ ಇದೆ. ಇನ್ನು ಉದ್ಯೋಗದಲ್ಲಿ ಇರುವಂತವರಿಗೆ ಹೊಸ ಜವಾಬ್ದಾರಿಗಳ ಜೊತೆಗೆ ಹೊಸ ಕಲಿಕೆಗಳ ಅವಕಾಶಗಳು ದೊರೀತಾ ಇದೆ. ನಿಮ್ಮ ಕೆಲಸಗಳನ್ನ ಗಮನಿಸುತ್ತಿರುವಂತ ಹಿರಿಯರು ನಿಮ್ಮ ಸಾಮರ್ಥ್ಯಗಳನ್ನ ಗುರುತಿಸುವಂತ ಸಾಧ್ಯತೆಗಳಿವೆ. ಆದರೆ ಕೆಲಸದ ಸ್ಥಳದಲ್ಲಿ ಕೆಲವರು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯನ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವುದೇ ಮಾತಿಗೆ ತಕ್ಷಣ ಪ್ರತಿಕ್ರಿಯಿಸದೆ ನಿಮ್ಮ ಕೆಲಸವೇ ತಮ್ಮ ಉತ್ತರವಾಗಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಆಗಸ್ಟ್ ತಿಂಗಳು ಸಮತೋಲನ ಬಹಳ ಮುಖ್ಯ. ಒಂದು ಕಡೆ ಆದಾಯ ಬರ್ತಿದ್ರು ಕೂಡ ಮತ್ತೊಂದು ಕಡೆ ಕುಟುಂಬ ಮತ್ತು ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡುವಂತ ಪರಿಸ್ಥಿತಿ ಬರ್ತದೆ. ಯಾರ ಮಾತನ್ನು ಕೇಳಿ ನೀವು ಹಣವನ್ನ ಹೂಡಿಕೆ ಮಾಡೋಕೆ ಹೋಗಬೇಡಿ. ನಿಮಗೆ ಈ ತಿಂಗಳು ಕೊನೆಯ ವಾರದಲ್ಲಿ ನಿಧಾನವಾಗಿ ಬೆಳವಣಿಗೆಗಳು ಕಂಡು ಬರ್ತದೆ. ಹೊಸ ಗ್ರಾಹಕರಿಗಿಂತ ಹಳೆಯ ಗ್ರಾಹಕರಿಂದನೇ ಹೆಚ್ಚು ಲಾಭ ಸಿಗ್ತದೆ. ದೊಡ್ಡ ಒಪ್ಪಂದಗಳನ್ನ ಮಾಡುವಾಗ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಹೊಸ ಯೋಜನೆಗಳು ರಹಸ್ಯವಾಗಿ ಇಟ್ಕೊಂಡ್ರೆ ಉತ್ತಮ ಫಲ ಸಿಗ್ತದೆ. ಪ್ರೀತಿ ಜೀವನದಲ್ಲಿ ಮಾತಿಗಿಂತ ನಂಬಿಕೆಗೆ ಹೆಚ್ಚು ಬೆಲೆ ಕೊಡುವಂತ ಸಾಧ್ಯತೆ ಬರ್ತದೆ. ಸಣ್ಣ ವಿಷಯಗಳನ್ನ ದೊಡ್ಡದಾಗಿಸದೆ ಸಂಬಂಧ ಗಟ್ಟಿ ಆಗ್ತದೆ. ಹಳೆಯ ನೆನಪುಗಳಲ್ಲಿ ಬದುಕೋದಕ್ಕಿಂತ ಹೊಸ ಆರಂಭದ ಬಗ್ಗೆ ಯೋಚನೆಯನ್ನ ಮಾಡಿ. ಇನ್ನು ಕುಟುಂಬದಲ್ಲಿ ಮನೆಯ ವಾತಾವರಣ ಸಾಮಾನ್ಯವಾಗಿ ನೆಮ್ಮದಿಯಿಂದ ಕೂಡಿರುತ್ತದೆ. ಆದ್ರೆ ಕುಟುಂಬದ ಒಬ್ಬರ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗ್ತದೆ. ಈ ಒಂದು ಆಗಸ್ಟ್ ತಿಂಗಳು ಪ್ರತಿ ಬುಧವಾರ ಗಣಪತಿ ದೇವರಿಗೆ ಗರಿಕೆಯನ್ನ ಅರ್ಪಿಸಿ ದೇವಾಲಯದಲ್ಲಿ ಸ್ವಚ್ಛತೆ ಮಾಡುವುದು ಶುಭಕರ. ಬುಧವಾರ ದಿವಸ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಕಾರ್ಯಸಿದ್ಧಿ ಹೆಚ್ಚಾಗ್ತದೆ. ಈ ಒಂದು ಆಗಸ್ಟ್ ತಿಂಗಳು ತಮ್ಮ ಅದೃಷ್ಟ ಸಂಖ್ಯೆ 5 ಮತ್ತು 8. ತಮ್ಮ ಅದೃಷ್ಟ ಬಣ್ಣ ಹಸಿರು ಬಣ್ಣ. ಇದಾಗಿತ್ತು ಕನ್ಯಾ ರಾಶಿಯ ಮಾಸ ಭವಿಷ್ಯ. ತಮ್ಮದು ಕೂಡ ಕನ್ಯಾ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.